ಇಲ್ಲಿನ ಗೋಕುಲ ರೋಡಿನ ಎಸ್ಎಸ್ಕೆ ಸಮಾಜದ ಜೈ ಭವಾನಿ ಯುವಕ ಮಂಡಳ ಹಾಗೂ ವಿಜಯಲಕ್ಷ್ಮಿ ಮಹಿಳಾ ಮಂಡಳದವರು ಪ್ರತಿವರ್ಷದಂತೆ ಈ ವರ್ಷವೂ ದಸರಾ ಹಬ್ಬವನ್ನು ತುಂಬಾನೇ ವಿಶೇಷವಾಗಿ ಆಚರಣೆ ಮಾಡಿದರು. ಹುಬ್ಬಳ್ಳಿ ವಾಸವಿ ಕಲ್ಯಾಣ ಮಂಟಪದಲ್ಲಿ 2 ದಿನದ ದಸರಾ ಉತ್ಸವ 2025 ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಜೊತೆಗೆ ಮಹಿಳಾ ಮಂಡಳವರು ಶ್ರೀಕೃಷ್ಣನ ನೃತ್ಯ ಮಾಡೋ ಮೂಲಕ ಜನರ ಮನೆಗೆದ್ದ ಮತ್ತು ಮಕ್ಕಳಿಂದ ಲಾಠಿ ಶಸ್ತ್ರ ಪ್ರದರ್ಶನ ತುಂಬಾನೇ ರೋಮಾಂಚನವಾಗಿತ್ತು. ದಾಂಡಿಯಾ ಇನ್ನೂ ಅನೇಕ ಮನೋರಂಜನೆ. 2 ದಿನದ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಶಾಸಕರಾದ ಮಹೇಶ್ ತೆಂಗಿನಕಾಯಿ, ಎಸ್ಎಸ್ಕೆ ಸಮಾಜದ ಅಧ್ಯಕ್ಷರು ಸತೀಶ ಮೆಹರ್ವಾಡೆ, ನೀಲಕಂಠ ಸಾಜಡಿ, ವಿಠಲ ಲದವ, ಭಾಸ್ಕರ ಜಿತೂರಿ, ಪರಶುರಾಮ ಹಬಿ, ದೀಪಕ ಜಿತೋರಿ, ಯುವಕ್ ಮಂಡಳ, ಮಹಿಳಾ ಮಂಡಲದವರು, ನೂರಾರು ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಜೈ ಭವಾನಿ ಯುವಕ ಮಂಡಳ ಮತ್ತು ವಿಜಯಲಕ್ಷ್ಮಿ ಮಹಿಳಾ ಮಂಡಳ ವತಿಯಿಂದ ಗೋಕುಲ ರೋಡ್ನಲ್ಲಿ ನಡೆತಕ್ಕಂಥ ವಾಸವಿ ಕಲ್ಯಾಣ ಮಂಟಪದಲ್ಲಿ ಕಳೆದ 2 ದಿನದಿಂದ ದಸರಾ ಹಬ್ಬದ ದಾಂಡಿಯಾ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಡೆದಿದೆ. ದೀಪಕ್ ಅವರು ಹಿಡಿಕೊಂಡು ಬರುವಂತ ಮಹಿಳಾ ಮಂಡಳದ ಎಲ್ಲ ಪದಾಧಿಕಾರಿಗಳು, ಎಲ್ಲ ಧರ್ಮದರ್ಶಿಗಳು ಅವರೆಲ್ಲರೂ ಕೂಡ ಇಲ್ಲಿ ಬಹಳ ಒಳ್ಳೆ ರೀತಿಯಾದಂತಹ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲ ಸಮಸ್ತ ಹಿಂದೂ ಬಾಂಧವರು ಬಂದು ಇದರಲ್ಲಿ ಭಾಗವಹಿಸುವ ಮುಖಾಂತರ ದಸರಾ ಬಗ್ಗೆ ಹೊಸ ಬರ್ತಕ್ಕಂಥ ಪ್ರಯತ್ನ ಆಗ್ತಾರೆ. ಕಳೆದ 3 ವರ್ಷದಿಂದ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯ ನಮ್ಮೆಲ್ಲ ಯುವ ಮಿತ್ರರು, ನಾಯಕರು ಸೇರಿ ಮಾಡ್ತಿದ್ದಕ್ಕೆ ದೀಪಕ್ ಹಿಡ್ಕೊಂಡು ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.